ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ಆಫ್ ಕನ್ನಡ. ಚಿನ್ನ, ಬಂಗಾರ, ಅದಿಲೋಹ ಎಂದೆಲ್ಲ ಕರೆಸಿಕೊಳ್ಳುವ ಚಿನ್ನದ ಬೆಲೆಯಲ್ಲಿ ಭಾರೀ ಕುಸಿತವನ್ನು ಕಂಡಿದೆ. ಹೌದು, ಭಾರತೀಯರಿಗೆ ಚಿನ್ನ ಎಂದರೆ ಒಂದು ವಿಶೇಷ ಆಕರ್ಷಣೆ. ಅದರಲ್ಲೂ ಬಡವರಿಗೆ, ಮಿಡ್ಲ್ ಕ್ಲಾಸ್ ಪೀಪಲ್ಗಳಿಗೆ ಚಿನ್ನ ಎನ್ನುವುದು ಒಂದು ಸೇಫ್ಟಿ ಬಾಂಡ್ ಇದ್ದಂತೆ. ಆದರೆ ಕೆಲವು ಜನಕ್ಕೆ ಇದೊಂದು ಶೋಕಿ, ಪ್ರದರ್ಶನದ ವಸ್ತು ಎಂದು ಕರೆಸಿಕೊಳ್ಳುತ್ತಿದೆ. ಆದರೆ ಕಾಲ ಬದಲಾದಂತೆಲ್ಲ ಚಿನ್ನದ ಬಳಕೆಯೂ ಬದಲಾಗ್ತಾ ಇದೆ. ಉದಾಹರಣೆಗೆ, ಚಿನ್ನ ಈಗ ಒಂದು ಒಳ್ಳೆಯ ಹೂಡಿಕೆ. ಹೌದು, ಇವತ್ತಿನ ಜಾಗತಿಕ ವಿಷಯಗಳನ್ನು ನೋಡೋದಾದರೆ, ಯುದ್ಧ, ಆ ದೇಶದ ಮೇಲೆ ಈ ದೇಶ ಅಟ್ಯಾಕ್ ಮಾಡ್ತಾ ಇದೆ, ಈ ದೇಶದ ಮೇಲೆ ಆ ದೇಶ ಅಟ್ಯಾಕ್ ಮಾಡ್ತಿದೆ, ಇಂಥವನ್ನೆಲ್ಲ ನೋಡಿದಾಗ ಯಾವ ದೇಶದ ಮೇಲೆ ಯಾರು ಡಿಪೆಂಡೆಂಟ್ ಆಗಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ಬೆಟರ್ ಇನ್ವೆಸ್ಟ್ಮೆಂಟ್ ಅಂದರೆ ಗೋಲ್ಡ್. ಅದರಲ್ಲೂ ಈಗಿನ ಸ್ಟಾಕ್ ಮಾರ್ಕೆಟ್ನ ರಿಟರ್ನ್ಸಿಗೆ ಹೋಲಿಸ್ಕೊಂಡ್ರೆ ಗೋಲ್ಡು ದುಪ್ಪಟ್ಟು ಪಟ್ಟು ರಿಸಲ್ಟ್ ಕೊಟ್ಟಿದೆ. ಆದರೆ ಈಗಿರುವ ಸಂದರ್ಭದಲ್ಲಿ ಗೋಲ್ಡ್ ರೇಟ್ ಯಾಕೆ ಬೀಳ್ತಾ ಇದೆ ಅನ್ನೋ ಎಲ್ಲ ಪ್ರಶ್ನೆಗೆ ಉತ್ತರ ನಿಖರವಾಗಿ ಯಾರ ಹತ್ರನೂ ಇಲ್ಲ. ಈಗ ಇಂಥದ್ದೇ ಕಾರಣದಿಂದ ಬೀಳ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಈಗ ಚಿನ್ನದ ರೇಟು ದಿಢೀರ್ ಇಳಿಕೆ ಆಗಿರೋದಂತೂ ನಿಜ. 2020ರಲ್ಲಿ 3,000-4,000 ಇದ್ದಂಥ ಗ್ರಾಮ್ ಏಕಾಏಕಿ 4-5 ವರ್ಷದಲ್ಲಿ 9,000, ಬರೋಬ್ಬರಿ 100% ರಿಟರ್ನ್ಸ್ ಆಗಿದೆ. ಹಾಗಾದರೆ ಈ ಬೆಲೆ ಏರಿಕೆಗೆ ಕಾರಣಗಳೇನು ಅಂತ ನೋಡೋದಾದರೆ, ಮೊದಲನೇದಾಗಿ ಸಾರ್ವತ್ರಿಕ ದಾಖಲೆ. ಹೌದು, ಸಾರ್ವತ್ರಿಕ ದಾಖಲೆ ಮುಟ್ಟಿದ ಚಿನ್ನದ ಬೆಲೆ ಬರೋಬ್ಬರಿ 9,000. ಪ್ರತಿಯೊಬ್ಬರ ಇನ್ವೆಸ್ಟ್ಮೆಂಟಿಗೆ, ಹೂಡಿಕೆಗೆ ಆಲ್ಮೋಸ್ಟ್ 100% ರಿಸಲ್ಟ್ ಬಂದಿದೆ. ಪ್ರತಿ 3 ವರ್ಷಕ್ಕೆ ಆಲ್ಮೋಸ್ಟ್ 100% ರಿಸಲ್ಟ್ ಬಂದಿರೋದ್ರಿಂದ ಎಲ್ಲರೂ ಸಾಕು, ಪ್ರಾಫಿಟ್ನ ತೊಗೊಬಿಡೋಣ ಅನ್ನೋ ಒಂದು ಉದ್ದೇಶದಿಂದ ಗೋಲ್ಡ್ ಬಾಂಡ್ಸ್, ಫಿಸಿಕಲ್ ಗೋಲ್ಡ್ನ ಹರಾಜು ಮಾಡ್ತಾ ಇದ್ದಾರೆ. ಇದರಿಂದಾಗಿ ತುಂಬ ಹೇರಳುವ ಚಿನ್ನ ಮಾರ್ಕೆಟಿಗೆ ಬರ್ತಾ ಇದೆ. ಇದು ಒಂದು ಮುಖ್ಯವಾದ ಕಾರಣ. ಮಾರ್ಕೆಟಲ್ಲಿ ಬೇಡಿಕೆಗಿಂತ ಹೆಚ್ಚಾಗಿ ಸಪ್ಲೈ ಆಗ್ತಿರೋ ಗೋಲ್ಡ್, ಇದು ಚಿನ್ನದ ಬೆಲೆಗೆ ಒಂದು ಮುಖ್ಯವಾದ ಕಾರಣವೇ ಆಗಿದೆ. ಹಾಗಾದರೆ ಇದಕ್ಕೆ ಎರಡನೇ ಕಾರಣ ಅಮೇರಿಕ. ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋ ಅಮೇರಿಕದ ಈಗಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನವರ ಟ್ಯಾಕ್ಸ್. ಹೌದು, ಅವರು ಆಗ್ತಿರೋ ಸುಂಕದಿಂದ ಅನೇಕ ದೇಶಗಳಿಗೆ ತುಂಬಾ ಹೊಡೆತ ಬೀಳ್ತಾ ಇದೆ. ಅವರಿಗೆ ಆದಷ್ಟು ಹಣ ಬೇಕಾಗಿದೆ. ಯಾಕಂದರೆ ಅಮೇರಿಕ ಮೇಲೆ ಅವರು ತುಂಬ ಡಿಪೆಂಡೆಂಟ್ ಆಗಿದ್ದಾರೆ. ಏಕಾಏಕಿ ಅವರು ಡಿಪೆಂಡೆಂಟ್ ಆಗಿರೋದ್ರಿಂದ, ಇವರು ಇಷ್ಟೊಂದು ಸುಂಕ ಆಗ್ತಿರೋದ್ರಿಂದ ಅವರ ಪ್ರಾಡಕ್ಟ್ಗಳನ್ನ ಅಮೇರಿಕಾದಲ್ಲಿ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅವರು ಪ್ರೊಡಕ್ಷನ್ ಕಾಸ್ಟ್ನ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ತಮ್ಮ ಹತ್ರ ಇರೋ ಗೋಲ್ಡನ್ನು ಮಾರಿ ಅವರು ಅದನ್ನು ಇನ್ವೆಸ್ಟ್ಮೆಂಟಾಗಿ ನೋಡ್ತಾ ಇದ್ದಾರೆ. ಇದು ಮೇಜರ್ ಕಾರಣ. ಹಾಗೆ ಮೂರನೇ ಕಾರಣ ನೋಡೋದಾದರೆ ಸೈಕಲಾಜಿಕಲ್ ಫಿಯರ್. ಹೌದು, ಅಮೇರಿಕಾದ ಪ್ರತಿಷ್ಠಿತ ಕಂಪ್ನಿಯಾದ ಮಾರ್ನಿಂಗ್ ಸ್ಟಾರ್ ಕಂಪ್ನಿಯ ಮುಖ್ಯಸ್ಥರಾದ ಆರ್ಥಿಕ ತಜ್ಞರೂ ಆದಂಥ ಜಾನ್ ಮಿಲ್ಸ್ ರವರು ಹೇಳಿದ್ದಾರೆ, ಬರೋಬ್ಬರಿ 38% ಚಿನ್ನದ ರೇಟು ಕುಸಿಯುತ್ತೆ ಅಂತ. ಯಾವಾಗ ಈ ವರದಿ ಹೊರಗೆ ಬಂತು ತಕ್ಷಣ ತುಂಬ ಜನ ಲಾರ್ಜ್ ಸ್ಕೇಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂಥವರು ಗೋಲ್ಡನ್ನು ತಂದು ಮಾರ್ತಾ ಇದ್ದಾರೆ. ಇದು ಒಂದು ಮುಖ್ಯವಾದ ಕಾರಣ. ಇತ್ತೀಚೆಗಿನ ಡಾಟಾ ಪ್ರಕಾರ ಮಾರುಕಟ್ಟೆಗೆ ಅತಿ ಹೆಚ್ಚವಾಗಿ ಚಿನ್ನ ಬರ್ತಾ ಇದೆ. ಇದರಿಂದ ಚಿನ್ನದ ಸಪ್ಲೈ ಚೈನಲ್ಲಿ ವ್ಯತ್ಯಾಸ ಆಗಿ ಚಿನ್ನದ ಬೆಲೆ ಬರೋಬ್ಬರಿ 40% ಬೀಳುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಇದರ ಪ್ರಕಾರ ಆದರೆ ಬರೋಬ್ಬರಿ 4,000-5,000ಕ್ಕೆ ಚಿನ್ನದ ಬೆಲೆ ಬಂದು ಕೂತ್ಕೊಳ್ಳುತ್ತೆ. ಆಗ ಬಡವರಿಗೂ ಮಧ್ಯಮ ವರ್ಗದವರಿಗೂ ಅವರ ಆಸೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾದರೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಎಷ್ಟಕ್ಕೆ ನಿಂತ್ಕೋಬೇಕು ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.